ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೆ ರೆಡಿನೂ ಕೂಡ ಆಗ್ಬಿಟ್ಟಿದ್ದೀನಿ, ಎಲ್ಲಿಗೂ ಹೋಗ್ತಾ ಇಲ್ಲ. ಬೆಳಗ್ಗೆನೆ ರೆಡಿ ಆಗಿಬಿಟ್ರೆ ದಿನ ಪೂರ್ತಿ ಕೆಲಸಗಳಿರುತ್ತೆ ಅಲ್ಲ, ಮತ್ತೆ ಮತ್ತೆ ರೆಡಿ ಆಗ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಲೈವ್ ಬೇರೆ ಮಾಡೋದಿದೆ ಅಲ್ಲ, ಅದಕ್ಕೇನೆ ಬೇಗ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಮುಗಿಸ್ಕೊಂಬಿಟ್ಟು ಆಮೇಲೆ ಅಡುಗೆ ಕೆಲಸಕ್ಕೆ ಬರಬೇಕು. ಸದ್ಯಕ್ಕೆ ತಿಂಡಿ ಏನು ಮಾಡ್ತಾ ಇಲ್ಲ. ಇವತ್ತು ನನಗೆ ಮಸಾಲೆ ದೋಸೆ ತಿನ್ನಬೇಕು ಅಂತ ಆಸೆ ಆಗಿದೆ, ಅದಕ್ಕೇನೆ ಹೇಳಿದ್ದೀನಿ ಮಸಾಲೆ ದೋಸೆ ತಗೊಬರೋಕ್ಕೆ. ಜೊತೆಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್ ಏನಾದರೂ ಮಾಡಬೇಕು. ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಮಟನ್ ಥರ ಕೇಳಿದ್ದೀನಿ. ಮಟನ್ ಏನಾದರೂ ರೆಸಿಪಿ ಒಂದು 2 ಯೋಚನೆ ಇಟ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಏನು ಮಾಡ್ತೀನೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಜೊತೆಲಿ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಹೆಂಗಿರುತ್ತೆ ನನ್ನ ದಿನ ಅಂತಲೂ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಇನ್ನು ಬರ್ತಡೆಗೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ನೋಡೋಣ ಏನು ಮಾಡ್ತಾರೋ, ಕರ್ಕೊಂಡು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಡ್ರೆಸ್ ತಗೊಂಡಿಲ್ಲ ಇನ್ನೂ ಕೂಡ. ಇನ್ನು 4 ದಿನ ಇರೋದು ನನ್ನ ಬರ್ತಡೆಗೆ. ಡ್ರೆಸ್ ತಗೊಬೇಕು. ಹೋದ್ರೆ ಶಾಪಿಂಗು ಕೂಡ ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ದೂರ ಎಲ್ಲೂ ಹೋಗಲ್ಲ, ಇಲ್ಲೇ ಮನೆ ಹತ್ರದಲ್ಲೇ ಯಾವುದಾದ್ರೂ ಒಂದು ಶಾಪಲ್ಲಿ ತಗೊಂಬರೋದು ಅಷ್ಟೇನೆ. ಇನ್ನು ಅಷ್ಟೇ. ಇನ್ನು ಇವತ್ತು ಬೆಳಗಿನ ಸಂಜೆ ತನಕ ಹೆಂಗಿರುತ್ತೆ ನನ್ನ ದಿನ ಅಂತ ಶೇರ್ ಮಾಡ್ಕೊತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ. ಇನ್ನು ಇವತ್ತಿನ ದಿನ ನನ್ನ ರೆಸಿಪಿ ಎಲ್ಲನೂ ಏನು ಶೇರ್ ಮಾಡ್ತೀನಿ ಅದು ಕೂಡ ನೀವು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ತೀನಿ. ಇನ್ನು ಇವಾಗ ಲೈವ್ ಮಾಡಬೇಕು. ಲೈವ್ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ನಾನು. ಇನ್ನು ಲೈವ್ ಕೂಡ ಮಾಡಿ ಮುಗಿಸ್ಕೊಂಡಾದ್ಮೇಲೆ ಇನ್ನು ತಿಂಡಿ ಕೂಡ ತೊಗೊಂಬಂದಿದ್ರು. ದೋಸೆನೂ ತಿನ್ಕೊಂಡು ಮಟನ್ ಕೂಡ ತೊಗೊಂಬಂದಿದ್ರು. ಆದರೆ ಮಟನ್ಗೆ ಅಂದರೆ ಅಡುಗೆಗೆ ಏನೇನು ಬೇಕಾಗಿತ್ತು ಅದು ಎಲ್ಲ ಐಟಮ್ಗಳು ಖಾಲಿಯಾಗಿದ್ವು. ಅಂದರೆ ತರಕಾರಿಗಳು, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಏನೂ ಇರಲಿಲ್ಲ, ಈರುಳ್ಳಿ ಎಲ್ಲನೂ. ಅದಕ್ಕೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಮತ್ತೆ ಅಂಗಡಿಗೆ ಹೋಗಿದ್ದಾಯಿತು. ಹೋಗಿ ತರಕಾರಿ ಎಲ್ಲ ಏನೇನು ಬೇಕಿತ್ತು ಅಡುಗೆಗೆ, ಮತ್ತು ವಾರ ಪೂರ್ತಿ ನನಗೆ ತರಕಾರಿ ಏನೇನು ಬೇಕಾಗಿತ್ತು ಎಲ್ಲ ತರಕಾರಿಗಳ್ನು ಕೂಡ ತಗೊಂಡು ಬಂದಿದ್ದು. ಇನ್ನಿವತ್ತು ಮಟನ್ ತಂದಿದ್ದಾರೆ ಅಲ್ಲ, ಮಟನ್ನಲ್ಲಿ ಫಸ್ಟು ನಾನು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡಿದ್ದೆ. ಮತ್ತು ಯಾವಾಗಲೂ ಬಿರಿಯಾನಿನ ಬೇಡ ಅಂತಂದರು. ಸರಿ ಇವತ್ತೇನಾದರೂ ಸ್ಪೆಷಲ್ಲಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಮಟನ್ದು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ. ನಾರ್ಮಲಾಗಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಮಾಡಿರಲಿಲ್ಲ ಈ ಥರ ಯಾವಾಗ್ಲೂ, ಹಾಗಾಗಿ ಅದಕ್ಕೆ ಅಂತ ಹೋಗಿ ಇಷ್ಟೆಲ್ಲ ತರಕಾರಿಗಳ್ನು ಕೂಡ ತಗೊಂಡು ಬಂದಿದ್ದಾಯಿತು. ಮತ್ತು ಸೊಪ್ಪು ಕೂಡ ತೊಗೊಂಡೆ. ಮೆಂತ್ಯ ಸೊಪ್ಪು ಒಂದು ತೊಗೊಂಡಿದ್ದೀನಿ. ಇನ್ನು ಕೊತ್ತಂಬರಿ, ಪುದೀನ, ಅವರೆಕಾಯಿ ಇತ್ತು, ಅವರೆಕಾಯಿ ಕೂಡ ತೊಗೊಂಬಂದೆ. ಇದಕ್ಕಿದ್ದ ಬೇಳೆ ಮಾಡೇ ಇಲ್ಲ ನಾನು. ಅವರೆಕಾಯಿ ಸೀಸನ್ ಬಂದಾಗಿಂದ ಕೂಡ, ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅವರೆಕಾಯಿ ಕೂಡ ತೊಗೊಂಡೆ. ಇನ್ನು ಮಾಮೂಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಈರುಳ್ಳಿ ಎಲ್ಲನೂ ತೊಗೊಂಡು ಬಂದು ಮಟನ್ ವಾಶ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ. ಒಂದು ಅರ್ಧ ಗಂಟೆ ನೆನೆಸಿ ಇಡಬೇಕು. ಅರ್ಧ kg ಮಟನ್ ಇದು. ಅದಕ್ಕೆ ನಾನು ಒಂದು ಅರ್ಧ ಪ್ಯಾಕೆಟಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಬಿರಿಯಾನಿ ಪೌಡ್ರು ಅಥವಾ ಮಟನ್ ಮಸಾಲ ಯಾವುದಾದ್ರೂ ಸರಿ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು, ಒಂದು 3ರಿಂದ 3.5 ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ಧನಿಯಾ ಪುಡಿನೂ ಹಾಕ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೋಬೇಕಾಗತ್ತೆ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೋಬೇಕಾಗತ್ತೆ. ಮಟನ್ಗೆ ಉಪ್ಪು ಚೆನ್ನಾಗಿ ಹಿಡಿಬೇಕಲ್ಲ, ಹಾಗಾಗಿ ಫಸ್ಟೇ ಮ್ಯಾರಿನೇಟ್ಗೆ ಉಪ್ಪು ಹಾಕಿ ಇಟ್ಬಿಟ್ರೆ ಮಟನ್ ಗ್ರೇವಿನಲ್ಲಾಗಲಿ ಬಿರಿಯಾನಿನಲ್ಲಾಗಲಿ ಮಟನ್ ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡಿರುತ್ತೆ ಅಂತ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಕೂಡ ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು, ಮೊಸರು ಇವೆರಡೇ ಇದಕ್ಕೆ ನಾನು ಹುಳಿ ಹಾಕ್ತಿರೋದು, ಟೊಮೆಟೊ ಹಾಕ್ತಾ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ಕಲಸಿ ಇಡಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಆ ಮಸಾಲೆದೆಲ್ಲ ಏನು ಇದೆ ಅಲ್ಲ, ಉಪ್ಪು ಎಲ್ಲನೂ ಚೆನ್ನಾಗಿ ಮಟನ್ ಹಿಡ್ಕೊಂಡಿದ್ರೆ, ಮತ್ತು ಮೊಸರೆಲ್ಲ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ ಗ್ರೇವಿ ಮಾಡಿದಾಗ. ಹಾಗಾಗಿ ಫಸ್ಟೇ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಬಿಡಬೇಕು ಅದನ್ನು ನೆನೆಯೋದಕ್ಕೆ. ಈಗ ಇದನ್ನು ಕಲಿಸ್ಬಿಟ್ಟು ನಾನು ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ. ಇನ್ನು ಮಟನ್ ಕೂಡ ನೆನೆಯೋದಕ್ಕೆ ಇಟ್ಬಿಟ್ಟು, ಅಂದರೆ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಟ್ಟು, ಇನ್ನು ತಂದಿರೋ ತರಕಾರಿನೆಲ್ಲ ಸ್ವಲ್ಪ ಎತ್ತಿಟ್ಕೊಂಬಿಡೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಮತ್ತು ಗ್ರೇವಿಗೆ ಏನೇನು ಬೇಕಲ್ಲ ಅದನ್ನು ಕೂಡ ಎಲ್ಲ ಬಿಡಿಸಿ ರೆಡಿ ಮಾಡ್ಕೊಬೇಕು. ಹಾಗಾಗಿ ಫಸ್ಟು ತರಕಾರಿನೆಲ್ಲ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿನೆಲ್ಲ ಡಬ್ಬಕ್ಕೆ ಹಾಕ್ಬಿಟ್ಟು, ಅಂದರೆ ಟ್ರೇಗೆ ಹಾಕ್ಬಿಟ್ಟು ಬಿಸಿಲಲ್ಲಿ ಇಡೋಣ ಅಂತ. ಇಲ್ಲ ಅಂತಂದರೆ ಅದೆಲ್ಲ ಒಂಥರ ಹಾಳಾಗ್ಬಿಡುತ್ತೆ. ಈರುಳ್ಳಿ ಈ ಸಲ ಚೆನ್ನಾಗಿರೋದೇ ಸಿಕ್ಕಿತ್ತು, ಹಾಗಾಗಿ ಎಲ್ಲನೂ ಟ್ರೇಗೆ ಹಾಕ್ತಾಯಿದ್ದೀನಿ. ಅದನ್ನು ತೊಗೊಂಡೋಗಿ ಬಿಸಿಲಲ್ಲಿ ಇಡಬೇಕು.
ಆಮೇಲೆ ಇನ್ನು ತಂದಿರೋ ತರಕಾರಿಗಳ್ನೆಲ್ಲ ಕೂಡ ಎತ್ತಿಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪೆಲ್ಲ ತೊಗೊಂಬಂದಿದ್ದೀನಿ. ಮೆಂತ್ಯ ಬಾತ್ ಮಾಡೋಣ ಅಂತ ತುಂಬ ದಿನವೇ ಆಗೋಯ್ತು ಮೆಂತ್ಯ ಬಾತ್ ಮಾಡಲೇ ಇಲ್ಲ. ಅದಕ್ಕೆ ಅವರೆಕಾಯಿ ಕೂಡ ತೊಗೊಂಡಿದ್ದು. ಅವರೆಕಾಳು ಹಾಕಿ ಮೆಂತ್ಯ ಬಾತ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಸ್ವಲ್ಪ ಅರ್ಧ ಅವರೆಕಾಳನ್ನ ಇದಕ್ಕಿದ ಬೇಳೆ ಮಾಡೋದಕ್ಕೆ ಅಂತ ನೆನೆಸಿಡಬೇಕು, ಇನ್ನೊಂದು ಮಿಕ್ಕಿದ್ದನ್ನು ಎತ್ತಿಡಬೇಕು ಅಂತ ತೊಗೊಂಡಿದ್ದೀನಿ. ಎಷ್ಟೋ ಅಷ್ಟು ತುಂಬಿಸ್ಕೊಂಬಿಟ್ಟೆ. 1 kg ಇರ್ಬೋದು ಅಂತ ಅನಿಸುತ್ತೆ. ನಾನು kg ಕೂಡ ನೋಡಲಿಲ್ಲ ಎಷ್ಟಿತ್ತು ಅಂತ ಅಂದ್ಬಿಟ್ಟು ತುಂಬಿಸ್ಕೊಂಡು ತೊಗೊಂಬಂದ್ಬಿಟ್ಟೆ ಅಷ್ಟೇನೆ. ಇನ್ನಿವಾಗ ತರಕಾರಿಗಳನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಇನ್ನು ಗ್ರೇವಿಗೆ ಪುದೀನ, ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು 3 ಬಿಡಿಸ್ಕೊಂಡೆ. ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀನಿ. ನಿಜವಾಗ್ಲೂ ಯಾರಾದರೂ ಹಾಕಿಲ್ಲ ಅನ್ನೋದಾದರೆ ಮಟನ್ ಸಾರು ಅಥವಾ ಚಿಕನ್ ಸಾರು ಏನಕ್ಕಾದ್ರೂ ಹಾಕಿ ನೋಡಿ. ನಿಜವಾಗ್ಲೂ ಹೆಂಗಿರುತ್ತೆ ಗೊತ್ತಾ, ಬಿರಿಯಾನಿಗಾದರೂ ಅಷ್ಟೇನೆ, ಗ್ರೇವಿಗಳು ಮಾಡ್ತಾಯಿದ್ರು ಅಷ್ಟೇನೆ ಹಾಕ್ಕೊಂಡ್ರೆ, ಅಂದರೆ ಮೆಂತ್ಯ ಸ್ವಲ್ಪ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ಜಾಸ್ತಿ ಹಾಕಲ್ಲ. ಒಂದು 5-6 ಕಡ್ಡಿಯಷ್ಟು ಬಿಡಿಸಿ ಹಾಕ್ಕೋತೀನಿ ಅಷ್ಟೇನೆ. ಇನ್ನು ಪುದೀನ ಕೊತ್ತಂಬರಿನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ. ಪುದೀನ ಸೊಪ್ಪು ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಎಲ್ಲನೂ ಬಿಡಿಸ್ಕೊಳ್ತಾ ಇದ್ದೀನಿ ಈಗ. ಎಲ್ಲನೂ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡೆ. ಈಗ ಫಸ್ಟು ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಪುದೀನ ಮತ್ತು ಮೆಂತ್ಯ ಸೊಪ್ಪು 3 ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದ್ರ ಜೊತೇಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಬೇಕು ಇದನ್ನು, ಗ್ರೀನ್ ಪೇಸ್ಟು. ಇನ್ನು ಅದನ್ನೆಲ್ಲ ರುಬ್ಬಿ ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲೇ ಮಾಡ್ತಾ ಇರೋದು. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೋಬೇಕಾಗತ್ತೆ. ಇನ್ನು ಇದಕ್ಕೆ ಬೇರೆ ಏನು ನಾನು ಸ್ಪೈಸಸ್ ಎಲ್ಲ ಏನೂ ಆ್ಯಡ್ ಮಾಡ್ತಾ ಇಲ್ಲ, ಬರೀ ಈರುಳ್ಳಿ ಅಷ್ಟೇ ಹಾಕ್ಕೋತಾ ಇರೋದು. ಮತ್ತು ಎಲ್ಲನೂ ಪೌಡ್ರನ್ನ ನಾನು ಮ್ಯಾರಿನೇಟ್ಗೆ ಹಾಕಿರೋದ್ರಿಂದ ಬೇರೆ ಎಲ್ಲ ಎಕ್ಸ್ಟ್ರಾ ನಾನೇನು ಚಕ್ಕೆ ಲವಂಗ ಅವೆಲ್ಲ ಏನೂ ಹಾಕ್ತಾ ಇಲ್ಲ ಇದಕ್ಕೆ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಇನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಮಟನ್ನ ಹಾಕ್ಕೊಂಡು ಮಟನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನೂ ಇಲ್ಲ, ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಕೂಡ ಹಾಕ್ಕೋತೀನಿ. ಇನ್ನು ಉಪ್ಪೆಲ್ಲನೂ ನಾನು ಮ್ಯಾರಿನೇಟ್ಗೆ ಹಾಕಿದ್ದೀನಿ. ಬೇಕು ಅಂದರೆ ಆಮೇಲೆ ಟೇಸ್ಟ್ ನೋಡಿ ಎಕ್ಸ್ಟ್ರಾ ಹಾಕ್ಕೋಬೋದು. ನನಗೆ ಎಷ್ಟು ಬೇಕಿತ್ತೋ ಅಷ್ಟನ್ನು ನಾನು ಮುಂಚೆನೇ ಹಾಕಿದ್ದರಿಂದ ನಾನು ಮತ್ತೆ ಏನು ಉಪ್ಪನ್ನ ಹಾಕಕ್ಕೆ ಹೋಗಲಿಲ್ಲ. ಅಷ್ಟೇ ಉಪ್ಪೇ ಸಾಕಾಗಿತ್ತು, ಕರೆಕ್ಟಾಗೇ ಆಗಿತ್ತು. ಹಾಗಾಗಿ ಇನ್ನು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಏನು ಇವಾಗ ಎಷ್ಟು ನೀರಿನ ಅಂಶ ಇದೆಯಲ್ಲ ಅಷ್ಟೇ ಸಾಕು, ನಮಗೆ ಗಟ್ಟಿಗೆ ಸಾಕು ಅಂದರೆ ಅಷ್ಟಕ್ಕೆ ಬಿಡ್ಬೋದು. ಬೇಡ ಇಲ್ಲ ಇನ್ನೊಂದು ಚೂರು ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು. ನಾನು ಕೂಡ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡೆ, ಒಂದು ಚೂರು ತೆಳುವಿಗಿರಲಿ ಅಂತ ಅಂದ್ಬಿಟ್ಟು. ಇಷ್ಟೇ ಸಾಕು ಅಂದರೆ ಇಷ್ಟೇ ಗಟ್ಟಿನಲ್ಲೇ ಮಾಡ್ಕೊಬೋದು. ಚಪಾತಿಗಾಗಲಿ ಏನಕ್ಕೆ ಆಗಲಿ ಮುದ್ದೆಗೆ ಎಲ್ಲದಕ್ಕೂ ತಿನ್ಬೋದು. ನಿಜವಾಗ್ಲೂ ಟೇಸ್ಟ್ ಹೆಂಗಿತ್ತು ಅಂದರೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಇನ್ನು ಯಾವತ್ತಿಗೂ ಈ ಟೇಸ್ಟನ್ನು ಮರೆಯಲ್ಲ. ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ತೆಂಗಿನಕಾಯಿ ಹಾಕಿ ಮಾಡಿದ್ರೆ ಕೆಲವ್ರಿಗೆ ಜೀರ್ಣ ಆಗಲ್ಲ ಮಟನ್ ತಿಂದರೆ ಅಂತಾರೆ ಅಲ್ವಾ, ಅಂಥವ್ರೆಲ್ಲನೂ ಆರಾಮಾಗಿ ಈ ಥರ ತೆಂಗಿನಕಾಯಿ ಹಾಕ್ದೇ ಮಾಡ್ಕೊಬೋದು. ಅಷ್ಟೇ ಚೆನ್ನಾಗಿರುತ್ತೆ ಗ್ರೇವಿ. ಇದು ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನಾನೇ ಅಂದ್ಕೊಂಡಿರಲಿಲ್ಲ ಈ ರೇಂಜಲ್ಲಿ ಬರುತ್ತೆ ಅಂತ. ನಮ್ಮ ಮನೆಯವರಂತೂ ಊಟ ಅಂದರೆ ಅನ್ನ ತಿನ್ನೋದು ಬಿಟ್ಬಿಟ್ಟು ಬರೀ ಮಟನ್ನೇ ಹಾಕ್ಕೊಂಡು ತಿಂತಾಯಿದ್ರು. ಬರೀ ಮಟನ್ನು ಸಾರನ್ನೇ ತಿಂದಿದ್ದಾರೆ, ಕೊನೆಯಲ್ಲಿ ಅನ್ನ ತಿಂದಿದ್ದಾರೆ ಸ್ವಲ್ಪ. ಅಷ್ಟು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಅದನ್ನು ನಾನು
ಒಂದು ಗ್ಲಾಸ್ ನೀರು ಹಾಕಿದ್ದೆ. ಇನ್ನು ಎಲ್ಲ ಕರೆಕ್ಟಾಗಿತ್ತು ಉಪ್ಪು ಖಾರ ಅಂತ ಅಂದ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮಟನ್ ಎಳೆ ಮಟನ್ ಅದು ಒಂದು 4ರಿಂದ 5 ವಿಷಲ್ ಆದರೆ ಬೆಂದೇ ಹೋಗ್ಬಿಡುತ್ತೆ. ಮಟನ್ ಎಳೆದಾದ್ರೇ ಟೇಸ್ಟ್ ಸಖತ್ತಾಗಿರುತ್ತೆ. ಯಾವತ್ತು ಮಟನ್ ತಗೊಳ್ಳೋವಾಗ ಒಂದು ಸ್ವಲ್ಪ ಕೊಬ್ಬನ್ನ ಹಾಕಿಸ್ಕೊಳ್ಳಿ. ಅದಿದ್ರೇ ಬಿರಿಯಾನಿಗಾಗಲಿ ಗ್ರೇವಿಗಾಗಲಿ ಏನಕ್ಕೆ ಆಗಲಿ ಸಾಂಬಾರು ಅದು ಟೇಸ್ಟ್ ಚೆನ್ನಾಗಿ ಬರೋದು. ಹಾಗಾಗಿ ಇನ್ನು ಅದನ್ನು ವಿಜಲ್ ಮಾಡೋದಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಇನ್ನು ಅರ್ಧಂಬರ್ಧ ಮಾಡಿರೋ ಕೆಲಸನ ಮಾಡೋಕ್ಕೆ ಬಂದೆ. ತರಕಾರಿ ಅರ್ಧಂಬರ್ಧ ಎತ್ತಿಟ್ಟಿದ್ದೆ, ಹಾಗಾಗಿ ಆ ಸೊಪ್ಪುಗಳನ್ನೆಲ್ಲನೂ ಎತ್ತಿಟ್ಬಿಟ್ಟು ಅವರೆಕಾಯಿ ಎಲ್ಲ ಬಿಡಿಸ್ಕೊಬೇಕಾಗಿತ್ತು. ಹಂಗೆ ಒಂದೊಂದೇ ಕೆಲಸ ಮಾಡ್ಕೊಳ್ಳೋಣ ಅಂತ ಅದನ್ನು ಮುಗಿಸಿ ಇದನ್ನು ಬಂದು ಮಾಡ್ತೀನಿ ಅಂದರೆ ಅದೇ ದಿನ ಎಲ್ಲ ಅದೇ ಕೆಲಸನೇ. ಇಲ್ಲೊಂದು ಮಾಡ್ತಾಯಿದ್ರೆ ಆದಷ್ಟು ಬೇಗ ಕೆಲಸಗಳು ಮುಗಿಯುತ್ತೆ ಅಂತ. ಭಾನುವಾರ ಆದರೂ ಕೂಡ ಹಿಂಗೆ ಇರುತ್ತೆ ನಂದು ಕೆಲಸಗಳೇ ಆಗಿರ್ತವೆ. ಆ ಕಡೆ ಅಡುಗೆ ಮಾಡು, ಈ ಕಡೆ ಈ ಕೆಲಸ ಮಾಡು ಅಂತ ಹಂಗೆ ಒಂದೊಂದೇ ಕೆಲಸಗಳನ್ನೇ ಮಾಡ್ಕೊತಾ ಇದ್ದೆ. ಇನ್ನು ಅವರೆಕಾಯಿ ಕೂಡ ಬಿಡಿಸೋದಕ್ಕೆ ಅಂತ ಕೂತ್ಕೊಂಡೆ. ಆ ಕಡೆ ಅಡುಗೆ ಮಾಡಿಕೊಂಡೆ, ಈ ಕಡೆ ಅರ್ಧಂಬರ್ಧ ಕೆಲಸ ಮಾಡ್ಕೊತಾ ಇದ್ದೆ. ಗ್ರೇವಿ ವಿಷಲ್ ಬಂದಮೇಲೆ ಕೂಡ ಅದನ್ನು ತೆಗೆದಿಟ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಆ ಕಡೆ ಅನ್ನ ಆಗ್ತಾಯಿತ್ತು, ಈ ಕಡೆ ಇದನ್ನು ಬಿಡಿಸ್ತಾ ಕೂತ್ಕೊಂಡಿದ್ದೆ ನಾನು. ಒಂದು ಸ್ವಲ್ಪ ಆವಾಗಲೇ ನೀರಿಟ್ಕೊಂಡು ಹಾಗೆ ಬಿಡಿಸಿ ಹಾಕ್ಕೊಂಡ್ಬಿಡ್ತೀನಿ. ಹಂಗೆ ಹಾಕಿದ್ರೆ ಸ್ವಲ್ಪ ಬೇಗ ನೆನೆಯುತ್ತೆ. ಮತ್ತೆ ನಾನು ಇದಕ್ಕೆ ಬೇಕು ಇದನ್ನು ಕುತ್ಕೊಂಡು. ಹಂಗಾಗಿ ಇವತ್ತು ಬೆಳಗ್ಗೆಯಿಂದ ಅವರೆಕಾಯಿ ಬಿಡಿಸಿದ್ದು ಇದಕ್ಕಿದ್ದು ಇದೇ ಕೆಲಸ. ಇನ್ನು ಒಂದು ಸರಿ ಕುದಿಸ್ತಾ ಇದ್ದೀನಿ ನೋಡಿ. ಇವಾಗ ಸಖತ್ತಾಗಿತ್ತು ಮಾತ್ರ. ಅದೇ ಹೇಳ್ದಂಗೆ ಒಂದು ಗ್ಲಾಸ್ ನೀರು ಬೇಡ ಅನ್ನೋದಾದರೆ ಇನ್ನೊಂದು ಚೂರು ಗಟ್ಟಿಗಾಗುತ್ತೆ, ಸಖತ್ತಾಗಿರುತ್ತೆ. ನಾನು ರೈಸ್ಗೆಲ್ಲ ಬೇಕಿದ್ರಿಂದ ಒಂದೇ ಒಂದು ಸಣ್ಣ ಗ್ಲಾಸಷ್ಟು ನೀರು ಹಾಕಿದ್ದು. ಈ ಕಡೆ ಅನ್ನ ಕೂಡ ಆಗಿದೆ. ಈ ಕಡೆ ದೋಸೆಗೆ ಅಂತ ನೆನೆಸಿಟ್ಟಿದ್ದೀನಿ. ಇದಕ್ಕಿಂತ ಬೇರೆ ಸಾರು ಮಾಡ್ತೀನಿ ಅಲ್ಲ, ಅದ್ರ ಜೊತೇಲಿ ದೋಸೆ ಕಾಂಬಿನೇಷನ್ ಮಾತ್ರ ಮಸ್ತಾಗಿರುತ್ತೆ. ಅದಕ್ಕೇ ದೋಸೆಗೆ ನೆನೆಸಿಟ್ಟಿದ್ದೀನಿ. ಚಿಕ್ಕದಾಗಿ ಸ್ವಲ್ಪನೇ ನೆನೆಸಿಟ್ಟಿದ್ದೀನಿ, ಅದನ್ನು ರಾತ್ರಿಗೆ ರುಬ್ಬಬೇಕು. ಇನ್ನಿವಾಗ ಗ್ರೇವಿ ಎಲ್ಲ ರೆಡಿಯಾಗಿದೆ. ಈ ಕಡೆ ಅವರೆಕಾಯಿ ಅರ್ಧಂಬರ್ಧ ಆಗಿದೆ. ಫಸ್ಟು ಊಟ ಮುಗಿಸ್ಕೊಂಬಿಡೋಣ, ಆಮೇಲೆ ಮತ್ತೆ ಅವರೆಕಾಯಿ ಬಿಡ್ಸೋಕೆ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಗ್ರೇವಿ ಕೂಡ ಆಗಿತ್ತಲ್ಲ, ಅವರಂತೂ ತಟ್ಟೆಗೆ ಹಾಕ್ಕೊಂಡು ಒಂದು ಎರಡೆರಡೆ ಪೀಸ್ ಅವ್ರು ನಿಧಾನಕ್ಕೆ ತಿನ್ನೋದು, ಒಂದೇ ಸಲ ತಿನ್ನಲ್ಲ ಊಟನ. ನನಗೆ ಟೈಮ್ ಆಗಿತ್ತು, ಇನ್ನು ಇವ್ರಿಗೆ ಕಾಯ್ತಾ ಕೂತ್ಕೊಂಡ್ರೆ ನನಗೆ ಹೊಟ್ಟೆ ಹಸುವಾಗುತ್ತೆ ಅಂತ ನಾನು ಊಟನ ಹಾಕ್ಕೊಂಡು ತಿಂದೆ. ಅವ್ರ ಪಾಡಿಗೆ ಒಂದೊಂದೇ ಪೀಸ್ಗಳನ್ನ ಹಾಕ್ಕೊಂಡು ನಿಧಾನಕ್ಕೆ ಟಿ ವಿ ನೋಡ್ಕೊಂಡು ತಿಂತಾಯಿದ್ರು. ಇನ್ನಿದು ನಮ್ಮ ಊಟ. ಮಟನ್ ಗ್ರೇವಿ, ರೈಸ್ ಮಾಡಿದ್ದೆ, ಬೇರೆ ಏನೂ ಮಾಡಿರಲಿಲ್ಲ. ಮತ್ತು ಸೌತೆಕಾಯಿ ಇಟ್ಟಿದ್ದೀನಿ, ಇಷ್ಟೇ. ಇನ್ನು ಊಟನೂ ಕೂಡ ಮುಗಿಸ್ಕೊಂಡು ಮತ್ತೆ ಅವರೆಕಾಯಿನ ಬಿಡಿಸಿ ಎತ್ತಿಟ್ಬಿಟ್ಟು ನೋಡಿ, ಒಂದು ಬಟ್ಟಲ್ಲಿ ಇದಕ್ಕಿದ ಬೆಳಗ್ಗೆ ನೆನೆಸಿಟ್ಟಿದ್ದೀನಿ. ಇನ್ನೊಂದು ಬಾಕ್ಸಲ್ಲಿ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಅದನ್ನು ನೆಕ್ಸ್ಟು ಅವರೆಕಾಳ್ದು ಅಂದರೆ ಮೆಂತ್ಯ ಬಾತ್ ಮಾಡಬೇಕು, ಆವಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಅದನ್ನು ರೆಸಿಪಿ ನೆಕ್ಸ್ಟ್ ಮಾಡಿದಾಗ ಶೇರ್ ಮಾಡ್ಕೊತೀನಿ. ಇನ್ನು ಇದಿಷ್ಟನ್ನು ಎತ್ತಿಟ್ಟು ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಡ್ರೆಸ್ ತೊಗೋಬೇಕಿತ್ತಲ್ಲ, ನನ್ನ ಬರ್ತಡೆಗೆ ಶಾಪಿಂಗು ಅಂದೆ ಅಲ್ಲ, ಎಲ್ಲಿಗೂ ಹೋಗಿರಲಿಲ್ಲ. ಇಲ್ಲೇ ಮನೆ ಹತ್ರನೇ ಒಂದು ಶಾಪ್ ಹೊಸ್ದಾಗಿ ಓಪನ್ ಆಗಿತ್ತು ಅಂತ ಅಂದ್ಬಿಟ್ಟು ಬಂದಿದ್ದು, ನೋಡೋಣ ಅಂತ ಅಂದ್ಕೊಂಡು. ಆದರೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಹೇಳಿದ್ರು. ಅದೇ ಶಾಪು ನನಗೆ ರೇಟು ಯಾಕೋ ಅಷ್ಟು ರೇಟ್ ಕೊಟ್ಟು 2,000 2,500 ಎಲ್ಲ ಕೊಟ್ಟು ತೊಗೊಳಕ್ಕೆ ನನಗೆ ಯಾಕೋ ಒಂದು ಡ್ರೆಸ್ಗೆ ಅಷ್ಟೆಲ್ಲ ಕೊಡೋಕೆ ನಂಗೆ ನಿಜವಾಗ್ಲೂ ಮನಸ್ಸಿಲ್ಲ. ಹಾಗಾಗಿ ನಾನು ನೋಡಿದೆ, ಡ್ರೆಸ್ಸು ಏನೋ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ, ಅದಕ್ಕೆ ಅಷ್ಟೊಂದು ದುಡ್ಡ ಅಂತ ಅನ್ನಿಸ್ತು. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಸರಿ ಬೇಡ ಬನ್ನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಆಮೇಲೆ ಬೇರೆ ಕಡೆ ಎಲ್ಲ ನೋಡಿದೆ ಒಂದೆರಡು ಅಂಗಡಿನ. ಕೊನೆಗೆ ನಾನು ಯಾವಾಗಲೂ ತಗೊಳ್ಳೋ ಅಂಗಡಿ ಸರ್ಕಲಲ್ಲಿ, ಅಲ್ಲಿಗೆ ಬಂದೆ. ಅವರೇ ಸರಿ ನನಗೆ ಅಂತ ಅಂದ್ಬಿಟ್ಟು, ಅವ್ರ ಹತ್ರನೇ ಚೆನ್ನಾಗಿರೋದು, ಕಡಿಮೆ ರೇಟಿಗೆ ಸಿಗುತ್ತೆ ಅಂತ. ನೋಡಿ, ಈ ಡ್ರೆಸ್ಸು ನೋಡ್ತಾ ಇದ್ದೀನಲ್ಲ, ಈ ಡ್ರೆಸ್ಸು ನೋಡಿದೆ. ವೈಟ್ ಕಲರ್ ಎಂಬ್ರಾಯ್ಡ್ರಿ ಬಂದಿರೋದು ಡ್ರೆಸ್ಗೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನೋಡಿದಾಗ. ಅದಕ್ಕೆ ನನಗೆ ನೋಡಿದ ತಕ್ಷಣ ಫಸ್ಟು ಅಟ್ರಾಕ್ಷನಲ್ಲಿ ಏನು ಇಷ್ಟ ಆಗುತ್ತೆ ಅಲ್ಲ, ಅಷ್ಟೇ ಅದನ್ನೇ ತೊಗೊಂಬಿಡೋದೆ ನಾನು. ಅದಕ್ಕೇನೆ ಸರಿ ಅಂತ ಆ ಡ್ರೆಸ್ನೇ ತಗೊಂಡೆ. ಇನ್ನೂ ಒಂದು ಡ್ರೆಸ್ ತಗೊಂಡಿದ್ದೀನಿ, ಅದನ್ನು ಕೊನೆಯಲ್ಲಿ ತೋರಿಸ್ತೀನಿ. ಇನ್ನು ಬಂದ ಮೇಲೆ ಮತ್ತೆ ಕಾಳು ಇದ್ಕೋದಕ್ಕೆ ಅಂತ ಕೂತ್ಕೊಂಡೆ. ಇದೇ ಆಯಿತು ನಂದು ಇವತ್ತು ಕೆಲಸ. ಕುತ್ಕೊಂಡು ಇದನ್ನು 6 ಗಂಟೆ ಕುತ್ಕೊಂಡವಳು 7 ಗಂಟೆ ತನಕ ಕಾಳು ಇದಕ್ಕಿದ್ದೇ ಆಯಿತು. ಅಷ್ಟು ಕಾಳನ್ನ ಒಬ್ಳೇನೆ ಎಲ್ಲ ಇದಕ್ಕಿ ಎತ್ತಿ ಇಟ್ಟಿದ್ದೀನಿ. ಇನ್ನು ನಾಳೆ ಬೆಳಗ್ಗೆ ಇವಾಗ ಇದಕ್ಕಿ ಇಟ್ಕೊಂಡ್ಬಿಟ್ರೇ ನಾಳೆ ಬೆಳಗ್ಗೆಗೆ ಸಾಂಬಾರು ಮಾಡ್ಕೊಳಕ್ಕಾಗತ್ತೆ. ಬೆಳಗ್ಗೆನೇ ಸಾಂಬಾರು ಮಾಡಿದ್ರೆ ಸಂಜೆ ತನಕ ಆಗುತ್ತೆ ಅಂತ ಅಂದ್ಬಿಟ್ಟು. ಅವರೆಕಾಯಿ ಸೀಸನ್ ಬಂದಾಗಿಂದ ನಾನು ಅವರೆಕಾಯಿನಲ್ಲಿ ಏನು ಮಾಡೋಕ್ಕೆ ಹೋಗಲಿಲ್ಲ, ತಂದೇ ಇರಲಿಲ್ಲ ನಾನು. ಅದಕ್ಕೆ ಇವತ್ತು ತೊಗೊಂಡ್ಬಂದು ಅವರೆಕಾಯಿ ಹುಳಿ ಇದಕ್ಕಿದ ಬೆಳಗ್ಗೆ ಮಾಡ್ತಾಯಿದ್ದೀನಿ. ನನಗೆ ಅವರೆಕಾಯಿ ಹುಳಿ ಅಷ್ಟು ಇಷ್ಟ ಆಗಲ್ಲ, ಇನ್ನು ಉಪ್ಸಾರು ಬಸ್ಸಾರಾದರೆ ಇಷ್ಟ ಆಗುತ್ತೆ. ಇಲ್ಲ ಅಂತಂದರೆ ಇದಕ್ಕಿದ ಬೇಳೆ ನಂಗೆ ತುಂಬ ಇಷ್ಟ ಆಗೋದು, ಇದಕ್ಕಿದ ಬೇಳೆನೇ. ಅದಕ್ಕೇನೆ ಇದಕ್ಕಿದ ಬೆಳೆಗೇ ನೆನೆಸಿ ಇಟ್ಟಿದ್ದು.
ಕೊನೆಗೆ ಇದಕ್ಕಷ್ಟೊತ್ತಿಗೆ 7 ಗಂಟೆ ಟೈಮ್ ಆಗಿತ್ತು ನೋಡಿ. ಇವಾಗ ಇಷ್ಟು ಇದೆ, ಇನ್ನೊಂದು ಸ್ವಲ್ಪ ಇತ್ತು. ಇದಕ್ಕೆ ಬಿಟ್ಟು ಎಲ್ಲನೂ ಎತ್ತಿಟ್ಟೆ. ಇದಕ್ಕೆ ಬಿಟ್ಟು ಈ ಸಿಪ್ಪೆನ ರೋಡಿಗೆ ಎಸೆದ್ರೆ ಅಂದರೆ ಅದ್ರ ಮೇಲೆ ಓಡಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತ ಆವಾಗ ಸುಮ್ಮನೆ ಹಂಗೆ ಹೇಳೋರು. ಅದೇ ನಿಜನೋ ಸುಳ್ಳ ನನಗೆ ಗೊತ್ತಿಲ್ಲ. ಹಾಗೆ ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಅದೊಂದು ಸುಮ್ಮನೆ ಆಟ ಅಷ್ಟೇನೆ. ಅದನ್ನು ಎತ್ತು ಮೇಲೆ ಎಸೆದ್ಬಿಟ್ಟು ತಲೆ ಮೇಲೆ ಬಿದ್ದಾಗ ಒಂಥರ ಮಳೆ ಬಿದ್ದಂಗೆ ಅನಿಸುತ್ತೆ ಅಲ್ಲ. ನಾವು ಹಂಗೆ ಆಟ ಆಡ್ತಾ ಇದ್ದಿದ್ದು ಚಿಕ್ಕವರಿದ್ದಾವಾಗ. ಇದಕ್ಕಿರೋದನ್ನ ಸಿಪ್ಪೆನೆಲ್ಲ ಎತ್ಕೊಂಡೋಗಿ ಮೇಲೆ ಕೆಸ್ದುಬಿಟ್ಟು ತಲೆ ಮೇಲೆ ಬೀಳಿಸ್ಕೊತಾ ಇದ್ವಿ. ಒಂಥರ ಖುಷಿ ಆಗೋದು ಅದೆಲ್ಲ ಆಟ ಆಡೋದಕ್ಕೆ. ಇನ್ನು ಕೊನೆಗೆ ಎಲ್ಲನೂ ಇದಕ್ಕೆ ಎತ್ತಿಟ್ಟಿದ್ದಾಯಿತು. ಇನ್ನು ಅದನ್ನು ಎತ್ತಿಟ್ಬಿಟ್ಟು ಇನ್ನು ಊಟ ಕೂಡ ಮುಗಿಸ್ಕೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆಗಳು ತೊಳೆಯೋದಿತ್ತು. ನಾನ್ ವೆಜ್ ಮಾಡಿದಾಗ ಮೊದಲೇ ಕಿಚನ್ ಗಲೀಜಾಗಿರುತ್ತೆ. ಹಾಗಾಗಿ ಪೂರ್ತಿ ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನೂ ಒಂದು ಕೆಲಸ ಬ್ಯಾಲೆನ್ಸ್ ಇತ್ತು. ದೋಸೆಗೆ ನೆನೆಸಿಟ್ಟಿದ್ದೆ ಅಲ್ಲ, ದೋಸೆಗೆ ನೆನೆಸಿಟ್ರೆ ರುಬ್ಬಬೇಕಾಗತ್ತೆ. ಇನ್ನು ಅದನ್ನು ರುಬ್ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ರುಬ್ಬಿ ಇಟ್ಟೆ. ಸ್ವಲ್ಪನೇ ಹಾಕಿದ್ರಿಂದ ಒಂದು ಜಾರ್ ಅಷ್ಟೇನೆ ರುಬ್ಬಿದ್ರೆ ಒಂದು ಟೈಮ್ ತಿಂಡಿಗಾಗೋಷ್ಟು ಹಾಕ್ಕೊಂಡಿದ್ದೆ ಅಷ್ಟೇನೆ, ಜಾಸ್ತಿ ಹಾಕಿರಲಿಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು. ನನಗೆ ಇಡ್ಲಿಗಾಗಲಿ ದೋಸೆಗಾಗಲಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಅಕ್ಕಿ ಥರ ಎಲ್ಲ ಇದ್ದರೆ ನನಗೆ ಇಷ್ಟ ಆಗಲ್ಲ. ಹಂಗಾಗಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಒಂದು ಪಾತ್ರೆಗೆ ಬಗ್ಗಿಸ್ಬಿಟ್ಟು ಮುಚ್ಚಿ ಇಡೋದು. ಉಪ್ಪೆಲ್ಲ ಏನು ನಾನು ರಾತ್ರಿನೇ ಹಾಕೋಕ್ಕೆ ಹೋಗಲ್ಲ, ಬೆಳಗ್ಗೆನೇ ಹಾಕ್ಕೊತೀನಿ. ಆದರೂ ಕೂಡ ಚೆನ್ನಾಗೇ ಊರಿ ಬಂದಿರುತ್ತೆ. ಹಾಗಾಗಿ ನಾನು ರಾತ್ರಿ ಎಲ್ಲ ಉಪ್ಪು ಹಾಕೋಕ್ಕೆ ಹೋಗಲ್ಲ. ಇನ್ನು ಇದನ್ನು ಎತ್ತಿಟ್ಬಿಟ್ಟು ಅಷ್ಟೇ. ಇನ್ನು ರಾತ್ರಿ ನಾನು ವ್ಲಾಗ್ನ ಮತ್ತಿನ್ನೇನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಬೆಳಗ್ಗೆಯಿಂದ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಬೆಳಗ್ಗೆ ಹೆಲೋ ಗುಡ್ ಮಾರ್ನಿಂಗ್. ನೆನ್ನೆ ರಾತ್ರಿ ಎಂಟು ಮಾಡಿದೋಳು, ಇವತ್ತು ಬೆಳಗ್ಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆನೇ ತುಂಬ ಕೆಲಸ ಇದ್ವು. ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ದೇವ್ರ ಪೂಜೆ ಕೂಡ ಆಗಿದೆ. ಇನ್ನು ಅಡುಗೆ ಮಾಡ್ಕೊಬೇಕು. ನೆನೆ ಇದಕ್ಕೆ ಬೇಳೆ ಇಟ್ಟಿದ್ದೆ ಅಲ್ಲ, ಅದನ್ನೇ ಇವಾಗ ಇದಕ್ಕೆ ಬೇಳೆ ಸಾಂಬಾರು ಮಾಡ್ಕೊಂಬಿಡ್ತೀವಿ. ಜೊತೆಯಲ್ಲಿ ದೋಸೆ ಕೂಡ ರುಬ್ಬಿಟ್ಟಿದ್ದೆ ಅಲ್ಲ, ದೋಸೆ ಹಾಕಬೇಕು. ಇನ್ನು ಬೆಳಗ್ಗೆಯಿಂದ ನಾನು ಏನು ವೀಡಿಯೋ ಮಾಡಿಕೊಡ್ಲಿಲ್ಲ, ಏನೇನು ಕೆಲಸಗಳು ಮಾಡಿದ್ದೀನಿ ಅಂತ ಹಾಗೆ ಒಂದು ರೌಂಡ್ ತೋರಿಸ್ಬಿಡ್ತೀನಿ ನೋಡಿ. ಬೆಳಗ್ಗೆನೇ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದಾಯಿತು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನನ್ನ ಕೆಲಸಗಳು ಮುಗಿಸ್ಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬಟ್ಟೆಗಳು ಕೂಡ ಒಗೆಯೋದಕ್ಕೆ ಹಾಕ್ಬಿಟ್ಟಿದ್ದೀನಿ. ಬಟ್ಟೆಗಳು ಆಗ್ತಾ ಇದ್ದಾವೆ. ಇನ್ನೊಂದು 8 ನಿಮಿಷ ಒಣಗಾಕಬೇಕು. ಆಮೇಲೆ ಬಟ್ಟೆಗಳು ಒಗೆಯೋಕ್ಕೆ ಹಾಕ್ಬಿಟ್ಟು ಇನ್ನು ಮನೆಯೆಲ್ಲ ಕಸ ಗುಡಿಸಿ ಆಚೆ ಎಲ್ಲನೂ ನೀರು ಹಾಕಿ ತೊಳೆದು, ಮನೆಯೆಲ್ಲನೂ ಅಂದರೆ ಆಚೆ ಎಲ್ಲನೂ ನೀರು ಹಾಕಿ ತೊಳೆದು ಎಲ್ಲ ಒರೆಸ್ಕೊಂಡು ಆಮೇಲೆ ರಂಗೋಲಿ ಬಿಡಿಸಿದ್ದೀನಿ. ಪೂಜೆ ಕೂಡ ಆಗಿದೆ. ಇದು ತುಳಸಿ ಗಿಡದ ಹತ್ರ ಹಾಕಿರೋ ರಂಗೋಲಿ. ಇದು ಬಾಗ್ಲಲ್ಲಿ ಹಾಕಿರೋ ರಂಗೋಲಿನ ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಚೆನ್ನಾಗಿದೆ ಅಲ್ಲ ರಂಗೋಲಿ. ಇನ್ನೊಂದ್ಸರಿ ಯಾವಾಗಲಾದರೂ ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಹಾಗೆ ನೋಡಿ ಹೆಂಗಿದೆ ಅಂತ ಹೇಳಿ. ಸುಮ್ಮನೆ ಹಾಗೆ ಒಂದು ಬಿಡಿಸೋಣ ಅಂತ ಬಿಡಿಸಿದೆ ಅಷ್ಟೇನೆ. ವೀಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ. ಆದರೆ ಚೆನ್ನಾಗಿ ಬಂದಿದೆ ರಂಗೋಲಿ. ಇನ್ನು ಪೂಜೆ ಕೂಡ ಆಗಿದೆ. ಇವತ್ತು ಸೋಮವಾರ ಬೆಳಗ್ಗೆ ದೇವ್ರ ಪೂಜೆ ಕೂಡ ಮುಗಿದಿದೆ. ಹೂವು ಇನ್ನೂ ಹರಳೇ ಇಲ್ಲ, ಈಗ ಅರಳ್ತಾ ಇದೆ. ಇವಾಗ ಅರಳ್ತಿದೆ, ಆವಾಗಲೇಗಿಂತ ಇವಾಗ ಸ್ವಲ್ಪ ಜಾಸ್ತಿ ಅರಳ್ತಾ ಇದೆ. ದೇವ್ರ ಪೂಜೆ ಆಗಿದೆ. ಇನ್ನೀಗ ಅಡುಗೆ ಮಾಡ್ಕೊಬೇಕು. ಅಡುಗೆ ಒಂದು ಮಾಡಿಕೊಂಡು ತಿಂಡಿ ತಿನ್ನಬೇಕು. ಹೊಟ್ಟೆ ಹಸುವಾಗ್ತಾ ಇದೆ. ನೆನೆ ಇದಕ್ಕೆ ಇಟ್ಟಿದ್ನಲ್ಲ, ಇದಕ್ಕೆ ಬೇಳೆ ಸಾಂಬಾರು ಮಾಡ್ತೀನಿ. ಇನ್ನು ದೋಸೆ ಹಿಟ್ಟು ಕೂಡ ರುಬ್ಬಿ ಇಟ್ಟಿದ್ದೆ ಅಲ್ಲ, ಆವಾಗಲೇ ಹುಳಿನೇ ಬಂದಿರಲಿಲ್ಲ, ಇವಾಗ ಹುಳಿ ಬಂದಿದೆ ಸ್ವಲ್ಪ. ಓಕೆ, ಏನೋ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಇನ್ನು ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಏನು ಅಷ್ಟೊಂದು ಸೌಂಡ್ ಬರ್ತಾಯಿತ್ತು ಅಂತ ಅಂದ್ಕೊಬೇಡಿ. ವಾಷಿಂಗ್ ಮಿಷಿನ್ ಓಡ್ತಿತ್ತಲ್ಲ, ಅದರದ್ದೇ ಸೌಂಡು ಅದು. ಬಟ್ಟೆನ ಹಿಂಡ್ತಾ ಇತ್ತು, ಅದಕ್ಕೆ ಅಷ್ಟು ಜೋರಾಗಿ ಓಡ್ತಾಯಿತ್ತು ಸೌಂಡು. ಇನ್ನು ಅಡುಗೆಗೆ ಅಂದರೆ ಇದಕ್ಕಿದ್ದ ಬೇಳೆ ಸಾಂಬಾರಿಗೆ ಏನೇನು ಬೇಕಿತ್ತೋ ಎಲ್ಲ ಐಟಮ್ಗಳ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ.
ಇನ್ನು ಸಾಂಬಾರಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಆಲೂಗೆಡ್ಡೆನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಬೇಳೆ, ಇನ್ನು ಇದಿಷ್ಟು ರುಬ್ಕೊಳ್ಳೋದಕ್ಕೆ ಉರಿಬೇಕು. ಇದಿಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, ಚಕ್ಕೆ, ಲವಂಗ, ಮೆಣಸುಕಾಳು, ಒಂದು 5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇನ್ನು ಇದನ್ನು ರುಬ್ಬಕ್ಕೆ ಹಾಕ್ಕೊಬೇಕು. ತೆಂಗಿನಕಾಯಿ, 1 ಟೊಮೆಟೊ, ಕೊತ್ತಂಬರಿ, ಪುದೀನ ಎರಡೂ. ಫಸ್ಟು ಇದಿಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ಬಿಡ್ತೀನಿ. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದು. ರುಬ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದು. ಇವಾಗ ಇದಿಷ್ಟು ಹುರ್ಕೊಂಡ್ಬಿಡ್ತೀನಿ ಫಸ್ಟ್ ನಾನು. ಇನ್ನು ಅದಷ್ಟು ನೀರು ಹಾಕಿ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡು ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲಿ ಕೂಡ ಮಾಡ್ಕೊಬೋದು. ಕುಕ್ಕರಲ್ಲಿ ಮಾಡಿದ್ರೆ ಒಂದು 2 ವಿಷಲ್ ಸಾಕು. ಪಾತ್ರೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗೇ ಆಗುತ್ತೆ. ನಂಗೆ ಟೈಮ್ ಆಗಿತ್ತು ಅಂತ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇನ್ನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸಿಡಿದ ಮೇಲೆ ಕರಿಬೇವು 1-2 ಕಡ್ಡಿ ಹಾಕ್ಕೊಂಡು, ಆಮೇಲೆ ಅದಕ್ಕೆ ಇದಕ್ಕೆ ಇಟ್ಕೊಂಡಿದ್ದೀವಲ್ಲ ಬೇಳೆನ, ಇದಕ್ಕಿದ್ದ ಬೇಳೆನೂ ಜೊತೇಲಿ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ, ಬದನೆಕಾಯಿ ಇದ್ದರೆ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ಆದರೆ ನಾನು ಬದನೆಕಾಯಿ ತಂದಿರಲಿಲ್ಲ, ಮರ್ತುಬಿಟ್ಟೆ, ತೊಗೊಂಬರ್ಬೇಕಾಗಿತ್ತು. ಹಾಗಾಗಿ ಅದನ್ನು ಹಾಕಿಲ್ಲ. ಇನ್ನು ಅದಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ, ನಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಆದರೆ ಸಾಕು. ಬೆಂದೋಗ್ಬಿಡುತ್ತೆ. ಒಂದೇ ಒಂದು ವಿಷಲ್ ಆದರೂ ಸಾಕು. ತೀರಾ ಬೇಯಿಸ್ಕೊಂಬಿಟ್ರೆ ಫುಲ್ ಗಂಜಿ ಆಗಿಬಿಡುತ್ತೆ. ತಿನ್ನೋದಕ್ಕೆ ಏನು ಕಾಳೇ ಸಿಗಲ್ಲ ನಮಗೆ. ಹಾಗಾಗಿ ಒಂದು ವಿಷಲು ಅಥವಾ 2 ವಿಷಲ್ ಬರ್ತಿದ್ದಂಗೆ ಆಫ್ ಮಾಡಿಬಿಟ್ರೆ ಸಾಕಾಗತ್ತೆ. ಇನ್ನು ಸಾರು ಕೂಡ ವಿಷಲ್ ಬಂದಾದಮೇಲೆ ಅದನ್ನು ತೆಗೆದು ಸೈಡಲ್ಲಿ ಇಟ್ಬಿಟ್ಟು ಇವಾಗ ತವ ಇಟ್ಕೊಂಡಿದ್ದೀನಿ ದೋಸೆ ಹಾಕ್ಕೊಳ್ಳೋಣ ಅಂತ. ಇದಕ್ಕಿದ್ದ ಬೇಳೆ ಸಾಂಬಾರಿಗೆ ಜೊತೆಯಲ್ಲಿ ದೋಸೆ ಇದ್ದರೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಮಾತ್ರ. ನನಗಂತೂ ಸಖತ್ ಇಷ್ಟ ಇದಕ್ಕಿದ್ದ ಬೇಳೆ ಸಾಂಬಾರಲ್ಲಿ. ಅಥವಾ ಮಟನ್ ಸಾರು, ಚಿಕನ್ ಸಾರು ಯಾವುದಾದ್ರೂ ಸರಿ, ಅದಕ್ಕೆ ದೋಸೆ ತಿನ್ನೋದು ನನಗೆ ತುಂಬ ಇಷ್ಟ. ಇಡ್ಲಿಗಿಂತ ದೋಸೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಅದಕ್ಕಂತಲೇ ದೋಸೆಗೆ ಹಾಕಿದ್ದಿದ್ದು ರಾತ್ರಿ. ಇನ್ನು ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಲ್ಲ ಆಯಿಲ್ದು ಬಾಕ್ಸ್ ಏನಿದೆ, ಅದನ್ನು ನಾನು ಲಾಸ್ಟು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದಾಗ ಹೇಳಿದ್ದೆ ನಿಮಗೆ ಅದು ಹೆಂಗೆ ಯೂಸ್ ಮಾಡೋದು ತೋರಿಸ್ತೀನಿ ಅಂತ. ನೋಡಿ, ಆ ಥರ ಸ್ಪ್ರೇ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ. ಆದರೆ ಆಯಿಲ್ ಅಂತೂ ಲೀಕ್ ಆಗ್ತಾ ಇದೆ ಅದರಲ್ಲಿ. ಸ್ಪ್ರೇ ಮಾಡಿದ್ಮೇಲೆ ಅದೇನು ಉಳಿದಿರುತ್ತೆ ಆಯಿಲು ಅದೆಲ್ಲ ಕೆಳಗೆ ಬರುತ್ತೆ, ಲೀಕ್ ಆಗುತ್ತೆ ಆಯಿಲ್ ಅದರಲ್ಲಿ. ಹಾಗಾಗಿ ನನಗೆ ಯಾಕೋ ಓಕೆ, ಇದು ಚೆನ್ನಾಗಿದೆ, ಯೂಸ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಆದರೆ ಆಯಿಲ್ ಅಂತೂ ಲೀಕಾಗಿ ಎಲ್ಲ ಕೆಳಗಡೆ ಬರುತ್ತೆ. ಹಾಗಾಗಿ ಸ್ವಲ್ಪ ಓಕೆ ಅಂತ ಅನ್ನಿಸ್ತು ಅಷ್ಟೇನೆ. ಇನ್ನು ದೋಸೆ ಎಲ್ಲ ಹಾಕ್ಕೊಂಡು ತಿಂಡಿ ಕೂಡ ಮುಗಿಸ್ಕೊಂಡ್ವಿ.
ಇನ್ನು ನನ್ನ ಬರ್ತ್ಡೇ ಡ್ರೆಸ್ಸು ತೋರಿಸಿರ್ಲಿಲ್ಲ ಅಲ್ಲ, ನೆನ್ನೆ ತೊಗೊಂಬಂದಿದ್ದು. ಅದಕ್ಕೆ ಇವಾಗ ತೋರಿಸೋಣ ಅಂತ 2 ಜೊತೆ ತೊಗೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಆಯಿತು. ಈ ಕಲರು ಚೆನ್ನಾಗಿದೆ, ವೈಟ್ ಎಂಬ್ರಾಯ್ಡ್ರಿ. ಇದು ಕೂಡ ತುಂಬ ಇಷ್ಟ ಆಗ್ಬಿಟ್ಟು ಇದನ್ನು ತಗೊಂಡೆ. ನಮ್ಮ ಮನೆಯವರು ಒಂದೇ ಕೊಡಿಸಿದ್ದು, ಇದು ಅವ್ರು ಕೊಡಿಸಿದ್ದು. ಎರಡಕ್ಕೂ ಒಂದೇ ರೇಟೇನೆ. ಇದಕ್ಕೆ ಮಾತ್ರ ನಮ್ಮಮ್ಮ ಮುಂಚೆನೇ ದುಡ್ಡು ಕೊಟ್ಟಿದ್ರು, ಆದರೆ ನಾನು ತಗೊಳ್ಳೋದು ಬೇಡ ಅಂತ ದುಡ್ಡನ್ನ ಎತ್ತಿಟ್ಕೊಂಡಿದ್ದೆ. ಯಾಕೋ ಡ್ರೆಸ್ ನೋಡಿದ್ಮೇಲೆ ಮನಸ್ಸು ನಿಲ್ಲಿಲ್ಲ ನನಗೆ. ಅದಕ್ಕೆ ಒಂದೇ ರೇಟ್ ಮಾತಾಡಿಬಿಟ್ಟು 2 ಡ್ರೆಸ್ಸು ತೊಗೊಂಬಿಟ್ಟಿದ್ದು. ನಮ್ಮ ಮನೆಯವ್ರು ಒಂದಕ್ಕೆ ದುಡ್ಡು ಕೊಟ್ಟರು, ಇನ್ನೊಂದು ನಾನು ಕೇಳಬಾರ್ದು ಅಂದರು. ಸರಿ ಹೆಂಗಿದ್ರು ನಮ್ಮಮ್ಮ ಕೊಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದಕ್ಕೆ ನಾನು ಕೊಟ್ಟು ತಗೊಂಡಿದ್ದು, ಅಂದರೆ ನಮ್ಮಮ್ಮ ಕೊಟ್ಟಿದ್ದು ಕಾಸು. 2 ಡ್ರೆಸ್ಸು ಈ ಸಲ ನನ್ನ ಬರ್ತಡೆಗೆ. ಸಖತ್ ಖುಷಿ ಆಯಿತು. ಹೆಂಗಿದೆ ಡ್ರೆಸ್ಸು ಅಂತ ಕಮೆಂಟ್ ಮಾಡಿ ಹೇಳಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ನನಗೆ ತುಂಬ ಇಷ್ಟ ಆಯಿತು. ವೈಟ್ ನನ್ನ ಹತ್ರ ತುಂಬ ಇಲ್ಲ ಡ್ರೆಸ್ಸು, ತುಂಬ ಅಂದರೆ ಇಲ್ಲವೇ ಇಲ್ಲ ನನ್ನ ಹತ್ರ ಈ ವೈಟು. ಅದಕ್ಕೆ ಇವತ್ತು ವೈಟ್ ಒಂದು ತೊಗೊಂಡಿದ್ದೀನಿ. ಮತ್ತು ಇದು ಅಷ್ಟೇನೆ, ಇದು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಕಲರು, ಹಾಗಾಗಿ ತಗೊಂಡೆ. ವೈಟ್ ಎಂಬ್ರಾಯ್ಡ್ರಿ ಬಂದಿರೋದು. ಹಾಕ್ಕೊಂಡಾಗ ಇವಾಗೇನು ಓಪನ್ ಮಾಡಿ ತೋರಿಸಲ್ಲ, ಹಾಕ್ಕೊಂಡಾಗ ತೋರಿಸ್ತೀನಿ. ಈಗ ಸದ್ಯಕ್ಕೆ ಇವೆರಡರಲ್ಲಿ ಯಾವ್ದು ಹಾಕ್ಕೊಳ್ಳಿ ಬರ್ತಡೆಗೆ ಅಂತ ಯೋಚನೆ ಮಾಡ್ತಿದ್ದೀನಿ. ಕಮೆಂಟ್ ಮಾಡಿ ಹೇಳಿ ಇವೆರಡರಲ್ಲಿ ನಾನು ಯಾವ್ದು ಹಾಕ್ಕೊಳ್ಳಿ ಬರ್ತಡೆಗೆ, ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಯಾವ್ದು ಹಾಕ್ಕೊತೀನಿ ಅಂತ ಆವತ್ತಿನ ದಿನವೇ ತೋರಿಸ್ತೀನಿ. ಇನ್ನಿದಿಷ್ಟು ನನ್ನ ಬರ್ತಡೇ ಶಾಪಿಂಗು. ಇದೇ ನಾನು ಇವೆರಡು ಡ್ರೆಸ್ನ ಪರ್ಚೇಸ್ ಮಾಡಿದ್ದು. ಇದ್ರ ರೇಟ್ ಬಂದು 800 ರುಪೀಸು ಒಂದು. ಎರಡಕ್ಕೂ 800 ಮಾತಾಡಿಬಿಟ್ಟು 1600ಗೆ 2 ತೊಗೊಂಡೆ. ನಾನು ಫಸ್ಟು ಅಂಗಡಿ ಒಂದು ತೋರಿಸಿದ್ದೆ ಅಲ್ಲ, ಅಲ್ಲಿ ಒಂದು ಡ್ರೆಸ್ಗೆ 2000 2500 ಆ ಥರ ಇತ್ತು. ನನಗೊಂದು ಡ್ರೆಸ್ಗೆ ಅಷ್ಟೆಲ್ಲ, ಒಂದು ಡ್ರೆಸ್ ಆಗಲಿ ಸೀರೆ ಆಗಲಿ ಅಷ್ಟೊಂದು ಕೊಟ್ಟು ತೊಗೊಳಕ್ಕೆ ಅದೇನೋ ಮನಸ್ಸೇ ಆಗಲ್ಲ ನನಗೆ. ಈ ಥರ ಅದೇ ರೇಟಲ್ಲೇ 2-3 ಡ್ರೆಸ್ ತೊಗೊಂಡಾಗ ಸಖತ್ ಖುಷಿ ಆಗುತ್ತೆ. ಈಗ 1600ಅಲ್ಲೇ 2 ಡ್ರೆಸ್ ಬಂದುಬಿಡ್ತು. ಅದೇ 2000 ಒಂದು ತೊಗೊಂಡಿದ್ದಿದ್ರೆ ದಿನ ಎಲ್ಲ ಕೊರಿತಾ ಇರೋದು. ನನಗೆ ಇನ್ನೂ ಬರ್ತಡೇ ಮುಗಿಯೋವರೆಗೂ ಕೊರಿತಾನೇ ಇರೋದು ಮನಸ್ಸಲ್ಲಿ, 2000 ಕೊಟ್ಟನ ಈ ಡ್ರೆಸ್ಗೆ ಅಂತ ಅಂದ್ಬಿಟ್ಟು. ಹಾಗೆ ನಂದು ಹೋಗಲಿ ಬಿಡಿ. ಫೈನಲಾಗಿ 2 ಡ್ರೆಸ್ ತೊಗೊಂಡಿದ್ದೀನಿ 1600ಗೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಒಂದು ಹಸ್ಬೆಂಡ್ ಗಿಫ್ಟು, ಒಂದು ಅಮ್ಮನ ಗಿಫ್ಟು. ಓಕೆ, ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಕಮೆಂಟ್ ಮಾಡಿ ಹೇಳಿ ಹೆಂಗಿದೆ ಅಂತ ಡ್ರೆಸ್ಸು, ಜೊತೇಲಿ ರೆಸಿಪಿಗಳು ಎಲ್ಲನೂ. ಅಲ್ಲಿ ತನಕ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಬರೋ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತರೆಗೂ ಯಾರೆಲ್ಲ ನನ್ನ ವೀಡಿಯೋನ ಪೇಷನ್ಸಲ್ಲಿ ಕುತ್ಕೊಂಡು ಕೊನೆ ತನಕ ನೋಡಿದ್ದೀರಾ, ಥ್ಯಾಂಕ್ ಯು ಎಲ್ಲರಿಗೂ. ಟೇಕ್ ಕೇರ್, ಬಾಯ್ ಬಾಯ್ ಆಲ್.